Hi everyone, welcome back to my channel Everyday Special by DC. So I hope everyone doing great. So today's video is very special because ನಾನು ಶೇರ್ ಮಾಡ್ತಾ ಇರೋದು 5 ಹೆಲ್ದಿ ರಾಗಿ ಬ್ರೇಕ್ಫಾಸ್ಟ್ ರೆಸಿಪೀಸ್. ಸೊ ಇವೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಒಳ್ಳೇದು. ಮತ್ತೆ ಏನಕ್ಕೆ ರಾಗಿ ಅಂತಂದ್ರೆ ರಾಗಿಯಲ್ಲಿ ನಿಮಗೆ ಕ್ಯಾಲ್ಸಿಯಂ ಇರುತ್ತೆ, ಮತ್ತೆ ಐರನ್ ಇರುತ್ತೆ, ಫೈಬರ್ ಇರುತ್ತೆ. ಸೊ ಇವೆಲ್ಲ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ನಿಮಗೂ ಮತ್ತು ನಿಮ್ಮ ಬೇಬಿ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವೆಲ್ಲ ರೆಸಿಪೀಸ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಟ್ರೈ ಮಾಡಿರೋದು. ಸೊ ಇನ್ನೂ ಬೇಕಾದಷ್ಟು ರೆಸಿಪೀಸ್ ಇದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಾದರೂ ಫಸ್ಟ್ ಟೈಮ್ ಈ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋಸ್ಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಓಕೆ, ಇದು 5 ರೆಸಿಪೀಸ್ ಅಂತಂದ್ರೆ ರಾಗಿ ದೋಸೆ, ಮತ್ತೆ ರಾಗಿ ಮಾಲ್ಟು, ಮತ್ತೆ ರಾಗಿ ಸಾವಿಗೆ ಉಪ್ಪಿಟ್ಟು, ಮತ್ತೆ ರಾಗಿ ತಾಳಿಪಟ್ಟು. ಸೊ ಇವೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಾನು ರಾಗಿ ದೋಸೆ ಹೇಳ್ತಾ ಇದ್ದೀನಿ. ಸೊ ರಾಗಿ ದೋಸೆ ಮಾಡೋದು ತುಂಬ ಈಸಿ. ನಾವು ಯಾವ ಥರ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋತೀವೋ ಅದೇ ಥರನೇ ಅಕ್ಕಿ ಬದಲು ರಾಗಿನ ಯೂಸ್ ಮಾಡಬೇಕಾಗುತ್ತೆ. ಅದನ್ನ ಚೆನ್ನಾಗಿ ಒಂದ್ಸಲ ತೊಳ್ಕೊಂಡು, ಅದಕ್ಕೆ 2 ಕಪ್ ರಾಗಿ ಹಾಕಿದ್ರೆ ಒಂದು ಅರ್ಧ ಕಪ್ ಉದ್ದಿನ ಕಾಳು ಮತ್ತೆ ಕಡಲೆ ಹಾಕಿ ನೆನೆಸ್ಕೋಬೇಕು. ಓವರ್ ನೈಟ್ ನೆನೆಸ್ಕೊಂಡ್ಮೇಲೆ ಮಾರ್ನಿಂಗು ಅದನ್ನ ಮಿಕ್ಸಿ ಹಾಕೋಬೇಕು. ಮಿಕ್ಸಿ ಹಾಕೋಕ್ಕಿಂತ 10 ನಿಮಿಷ ಮುಂಚೆ ಅವಲಕ್ಕಿ ಇರುತ್ತಲ್ವ, ಅವಲಕ್ಕಿನ 10 ನಿಮಿಷ ನೆನೆಸ್ಕೊಂಡು ಅದನ್ನ ಮಿಕ್ಸಿ ಹಾಕಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಇದು ಬ್ಯಾಟರ್ ಫಾರ್ಮೇಟ್ ಆಗಬೇಕು. ಫಾರ್ಮೇಟ್ ಆದ್ರೂ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಅದಕ್ಕೆ ಒಂದು ಬಿಫೋರ್ ನೀವು ಹ್ಯಾಂಡ್ ವಾಶ್ ಮಾಡ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಒಂದು 2 to 3 hours ಬಿಟ್ಟರೆ ನೀಟಾಗಿ ಫಾರ್ಮೇಟ್ ಆಗುತ್ತೆ. ಸೊ ಫಾರ್ಮೇಟ್ ಆದಮೇಲೆ ಈ ಥರ ಫುಲ್ ಆಗಿರುತ್ತೆ ನೋಡಿ, ಈ ತರ ಬರ್ಬೇಕು ಬ್ಯಾಟರ್. ಹಂಗಂದ್ರೆ ನಿಮ್ಗೆ ದೋಸೆ ಸಖತ್ತಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಆಕ್ಚುಲಿ. ಸೊ ಆಲ್ಮೋಸ್ಟ್ ದೋಸೆ ಬ್ಯಾಟರ್ ರೆಡಿ ಆಗಿದೆ. ಇದು ನಾವು ದೋಸೆ ಹಾಕೋಕಿನ್ನ ಸ್ವಲ್ಪ ಮುಂಚೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಕಲ್ಸ್ಕೋಬೇಕು. ಕಲ್ಸ್ಕೊಂಡ್ರೆ ನಿಮ್ಗೆ ದೋಸೆ ಅನ್ನೋದು ರೆಡಿ ಆಗುತ್ತೆ. ಇದನ್ನ ದೋಸೆ ಹಾಕೊಂಡು ಇದ್ರ ಜೊತೆ ಕಾಂಬಿನೇಷನ್ ಅಂತಂದ್ರೆ ಚಟ್ನಿ. ಸೊ ನಾನು ಶೇಂಗಾ ಚಟ್ನಿ ಮಾಡಿದ್ದೆ, ಹಂಗೆ ಸ್ವಲ್ಪ ಟೊಮೆಟೊ ಪಲ್ಯನೂ ಮಾಡ್ಕೊಂಡಿದ್ದೆ. ಟೊಮೆಟೊ ಪಲ್ಯ ಚೆನ್ನಾಗಿರುತ್ತೆ ಇದ್ರ ಜೊತೆನು. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ವೆರಿ ಫಿಲ್ಲಿಂಗ್ ಮತ್ತು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರಾಗಿ ಸಾವಿಗೆ ಉಪ್ಪಿಟ್ಟು. ಇದಂತೂ ಟೇಸ್ಟ್ ಸೂಪರ್ ಆಗಿರುತ್ತೆ. ಸೇಮ್ ಸಾವಿಗೆ ತಿಂದಂಗೆ ಇರುತ್ತೆ ಆ್ಯಕ್ಚುಲಿ. ನಾವು ನಾರ್ಮಲಾಗಿ ಸಾವಿಗೆ ತಿಂತೀವಲ್ಲ ಅದೇ ಥರ. ಇದು ಮಾಡೋದು ತುಂಬ ಈಸಿ. ಫಸ್ಟ್ ಒಂದು ಒಂದು ಬಾಣಲೆಯಲ್ಲಿ ಆಯಿಲು, ಸಾಸಿವೆ, ಜೀರಿಗೆ, ಒಗ್ಗರಣೆಗೆಲ್ಲ ಹಾಕ್ಕೊಂಡು, ಆಮೇಲೆ ಹಿಂಗೆ ಬಟಾಣಿ ಇದ್ರೆ ಬಟಾಣಿ, ಕಡಲೆ ನೀವು ಮತ್ತು ಆಮೇಲೆ ಆನಿಯನು, ಟೊಮೊಟೊ, ಮೆಣಸಿನ್ಕಾಯಿ ಇವೆಲ್ಲ ಹಾಕೊಂಡು ನಾವು ಯಾವ ರೀತಿ ಸಾವಿಗೆ ಉಪ್ಪಿಟ್ಟು ಮಾಡ್ತೀವೋ ಅದೇ ಥರನೇ ಇದನ್ನು ಮಾಡೋದು. ಬಟ್ ಇದರಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ರಾಗಿ. ಬಿಕಾಸ್ ನಾರ್ಮಲಾಗಿ ಸಾವಿಗೆ ಅಂತಂದರೆ ಮೈದಾ ಯೂಸ್ ಮಾಡಿರ್ತಾರೆ. ಸೊ ಇದು ಹೆಲ್ದಿ ವರ್ಷನ್ ಅಂತಲೇ ಹೇಳ್ಬೋದು. ಈ ಥರನೂ ನಾವು ರಾಗಿನ ಕನ್ಸ್ಯೂಮ್ ಮಾಡ್ಕೋಬೋದು. ಬಟ್ ಏನಂದರೆ ಇದಕ್ಕೆ ಸ್ವಲ್ಪ ನೀರು ಕಮ್ಮಿ ಹಾಕಬೇಕು, ಬೇಗ ಆಗೋಗ್ಬಿಡುತ್ತೆ ಮತ್ತು ಜಾಸ್ತಿ ಹೊತ್ತು ತಗೊಳಲ್ಲ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು, ಕೊತ್ತಂಬರಿ ಹಾಕ್ಕೊಂಡ್ರೆ ಅಂತೂ ರಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಈ ಬ್ರ್ಯಾಂಡ್ನ. ಇದು ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ. ಇದರಲ್ಲಿ ನಿಮ್ಗೆ ಮೈದಾದು ಸಿಗುತ್ತೆ, ಬಟ್ ರಾಗಿ ಹೆಲ್ದಿ. ಸೊ ಇಷ್ಟು ಈಸಿ ಅಲ್ವಾ ರಾಗಿ ಸಾವಿಗೆ ಉಪ್ಪಿಟ್ಟು ಮಾಡೋದು. ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ರಾಗಿ ರೊಟ್ಟಿ. ಎಲ್ರಿಗೂ ಗೊತ್ತಿರುತ್ತೆ, ನಾರ್ತ್ ಕರ್ನಾಟಕದಲ್ಲಿ ರಾಗಿ ರೊಟ್ಟಿ ಫೇಮಸ್ಸು. ಇದು ಟ್ರೆಡಿಷನಲ್ ಫುಡ್ ಅಂತಲೇ ಹೇಳ್ಬೋದು, ಬಟ್ ಹೆಲ್ದಿನೂ ಹೌದು. ಸೊ ಇದು ಮಾಡೋದು ನಾರ್ಮಲ್ ಆಗಿ ನಾವು ಜೋಳದ ಹಿಟ್ಟಲ್ಲಿ ಬಿಸಿನೀರು ಹಾಕೊಂಡು ಮಾಡ್ತೀವಲ್ವ. ಸೊ ಇದನ್ನ ನಾವು ಬಿಸಿನೀರಲ್ಲಿ ಬೇಯಿಸ್ಬೇಕಾಗತ್ತೆ. ಬೇಯಿಸಿದ್ರೆ ನಿಮ್ಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಹೊಡೆಯೋಕೆ, ಇಲ್ಲಾಂದ್ರೆ ರೊಟ್ಟಿ ಹೊಡೆಯೋಕೆ ಬರಲ್ಲ. ಸೊ ಇದು ಫಸ್ಟ್ ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಅದಕ್ಕೆ ಸ್ವಲ್ಪ ಕುದಿಬೇಕಾದ್ರೆ ರಾಗಿ ಹಿಟ್ಟನ್ನ ಹಾಕೋಬೇಕು. ಇದರಲ್ಲಿ ಮೆಜರ್ಮೆಂಟ್ ಅಂತಂದ್ರೆ ನಾನು ಆಲ್ಮೋಸ್ಟ್ ಅಲ್ಲೂ 1 ಕಪ್ ರಾಗಿ ಹಿಟ್ಟಿಗೆ 1.5 ಕಪ್ ನೀರು ಇಟ್ಕೊಂಡಿರ್ತೀನಿ. ಸೊ ನೀವು ಇದೆಲ್ಲ ಕುದ್ದಾದ್ಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿರ್ತೀರಲ್ವ, ಸೊ ಅದು ಗಂಟು ಕಟ್ಟಲ್ಲ. ಆಮೇಲೆ ಅದು ರಾಗಿ ಹಿಟ್ಟು ನೀವೇ 1 ಕಪ್ ರಾಗಿ ಹಿಟ್ಟು ಇಟ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಹಾಕ್ಕೊಂಡು ಇದನ್ನ ರೊಟ್ಟಿ ಥರ ಬಡ್ಕೊಂಡ್ರೆ ಆಗೋಯ್ತು. ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಅಂತಂದ್ರೆ ನಾನು ವೆಜಿಟೇಬಲ್ ಕರಿ ಮಾಡಿದ್ದೆ. ಸೊ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಫೈಬರ್ ಕಂಟೆಂಟ್ ತುಂಬ ಹೆಲ್ಪ್ ಮಾಡುತ್ತೆ ಡೈಜೆಷನ್ಗೆ. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರಾಗಿ ಮಾಲ್ಟು. ಇದು ನನ್ನ ಸ್ಟೈಲಲ್ಲಿ ನಾನು ಮಾಡಿರೋ ರಾಗಿ ಮಾಲ್ಟು. ಸೊ ರಾಗಿ ಮಾಲ್ಟ್ ಅಂದರೆ ನೀವು ವೆಜಿಟೇಬಲ್ ರಾಗಿ ಮಾಲ್ಟು ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ನಿಮ್ಗೆ ಒಂದು ವೇಳೆ ಪೇಷನ್ಸ್ ಇಲ್ಲ, ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆವಿ ಬ್ರೇಕ್ಫಾಸ್ಟ್ ತಿನ್ಬೇಕಂತ ಅನಿಸ್ತಾ ಇಲ್ಲ ಅಂದಾಗ ಇದು ಗುಡ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದು ಮಾಡೋದು ತುಂಬ ಈಸಿ. ಒಂದು ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕಿ, ಸ್ವಲ್ಪ ಹೆಸರು ಕಾಳು ಮೊಳಕೆ ಕಟ್ಟಿದ ಹೆಸರು ಕಾಳಿದ್ರೆ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಖಾರ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ 1 ನಿಮಿಷ ಫ್ರೈ ಮಾಡಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಡಿ. ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ
ಒಂದು ಚಿಕ್ಕ ಬೌಲಲ್ಲಿ ನೀರು ತಗೊಂಡು ಅದಕ್ಕೆ 2 ಸ್ಪೂನ್ ರಾಗಿ ಹಿಟ್ಟು ಹಾಕಿ ಈ ತರ ಕಲ್ಸ್ಕೊಳ್ಳಿ ಗಂಟೆ ಇರ್ಲಾರ್ದು. ಕಲ್ಸ್ಕೊಂಡಾದ್ಮೇಲೆ ಇದಕ್ಕೆ ಆಡ್ ಮಾಡಿ ಒಂದ್ ಸ್ವಲ್ಪ ಕುದಿಯಕ್ ಬಿಡಿ ಆಯ್ತಾ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಆಲ್ರೆಡಿ ನಿಮ್ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಒಂದ್ ವೇಳೆ ನಿಮ್ಗೆ ಗಟ್ಟಿಗೆ ಬೇಕಂದ್ರೆ 3 ಸ್ಪೂನ್ಸ್ ಆಫ್ ರಾಗಿ ಹಿಟ್ಟು ಹಾಕೊಳ್ಳಿ. ಓಕೆ, ಇದೆಲ್ಲ ಚೆನ್ನಾಗಿ ಈ ತರ ಕುದ್ದಾದ್ಮೇಲೆ ಗ್ಯಾಸ್ ಸ್ಟವ್ ನ ಆಫ್ ಮಾಡ್ಬಿಡಿ. ಆಫ್ ಮಾಡಾದ್ಮೇಲೆ ಒಂದು ಹಾಫ್ ಲೆಮನ್ ಇರುತ್ತಲ್ವಾ, ಅದನ್ನ ಹಿಂಡ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಉಪ್ಪು ಪುಳಿ ಹುಳಿ ಖಾರ ಖಾರದ ತರ. ಅಂಡ್ ದಿಸ್ ಇಸ್ ಲೈಟ್ ಅಂಡ್ ನ್ಯೂಟ್ರಿಷನ್ ಕೂಡ, ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಎನರ್ಜಿ ಬೂಸ್ಟ್ ಆಗುತ್ತೆ ಇದರಿಂದ. ಸೊ ಟೇಸ್ಟ್ ಸೂಪರ್ ಇರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಲಾಸ್ಟ್ ರೆಸಿಪಿ ಅದು ತಾಳಿಪಟ್ಟು ಅಂತಾರೆ, ಮತ್ತೆ ಮಸಾಲಾ ರೊಟ್ಟಿನೂ ಅಂತಾರೆ. ಇದು ಮಾಡೋದು ತುಂಬಾ ಈಸಿ ಆಯ್ತಾ. ನಿಮ್ಗೆ ಯಾವ್ದಾದ್ರು ವೆಜಿಟೇಬಲ್ಸ್ ಇಷ್ಟನೋ ಅದೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ದಪ್ಪ ಇರೋ ಪಾತ್ರೆ ತಗೊಂಡು ಅದಕ್ಕೆ ಆಯಿಲ್, ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯ್ತಾ. ಆಮೇಲೆ ಆನಿಯನ್, ಕ್ಯಾರೆಟ್, ನಾನು ಮೆಂತೆ ಪಲ್ಯ ಹಾಕಿದ್ದೀನಿ ಇದರಲ್ಲಿ. ಸೊ ಮೆಂತೆ ಪಲ್ಯನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ಚಿಲ್ಲಿ ಇಷ್ಟ ಇಲ್ಲ ಅಂತಂದ್ರೆ ನೀವು ಖಾರ ಪುಡಿನೂ ಹಾಕ್ಬೋದು, ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನೆಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಇದಕ್ಕೆ 1.5 ಕಪ್ ನೀರು ಹಾಕಿ, ನಾನು 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೆ 1.5 ಕಪ್ ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಬೆಂದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ 1 ಕಪ್ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳಿ ಆಯ್ತಾ. ಆಮೇಲೆ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಬಿಡಿ ಸಣ್ಣಗಿಟ್ಟು. ಆಮೇಲೆ ನಾವು ತಾಳಿಪಟ್ಟು ಯಾವ ತರ ತಟ್ಕೊಳ್ತೀವಲ್ವಾ ಅದೇ ತರ ತಟ್ಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು 2 ಕಡೆ. ಇದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದ್ರ ಜೊತೆ ಟೊಮಾಟೊ ಚಟ್ನಿ ಮಾಡಿದ್ರೆ ಸೂಪರ್ ಕಾಂಬಿನೇಷನ್. ಐ ಹೋಪ್ ನಿಮ್ಗೆ ರೆಸಿಪೀಸ್ ಎಲ್ಲ ಯೂಸ್ಫುಲ್ ಅನ್ಸಿದ್ರೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿ. ಇಫ್ ಯು ಆರ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ Everyday Special by DC. Thank you so much for watching. Support for my channel and see you in next video. Until take care.